ಹೌದು, ನಾನು ಕೂಡ RCH ವರದಿಯನ್ನು ತರಿಸ್ಕೊಂಡಿದ್ದೆ. ಕಳೆದ 10 ತಿಂಗಳಲ್ಲಿ 26,000ಕ್ಕೂ ಹೆಚ್ಚು ಬಾಲ ಗರ್ಭಿಣಿಯರಾಗಿದ್ದು ಅತ್ಯಂತ ಒಂದು ಕಳವಳಕಾದಂಥ ಸಂಗತಿ. ರಾಜ್ಯದಲ್ಲಿ ಅದು ಒಂದು ಈಗಾಗಲೇ ಕಳೆದ 2 ವರ್ಷಗಳಿಂದ ಆಯೋಗ ಬಹಳಷ್ಟು ಎಲ್ಲ ಜಿಲ್ಲೆಗಳ ಕೇಂದ್ರಗಳಲ್ಲಿ ಹೋಗಿ ಸಭೆ ಮಾಡುವ ಮೂಲಕ ಬಾಲ್ಯ ವಿವಾಹ ಮತ್ತು ಬಾಲಗರ್ಭಿಣಿಯ ಪ್ರಕರಣಗಳು ನಿಯಂತ್ರಣ ಮಾಡಲಿಕ್ಕೆ ಎಲ್ಲ ರೀತಿಯ ಸಭೆಗಳು ಮಾಡುವುದು, ಆಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೊಂದಿಗೆ ಸತತ ಸಂಪರ್ಕದಲ್ಲಿರ್ತಕ್ಕಂಥ ಕೆಲಸ ಆಯೋಗ ಸದಾ ಮಾಡ್ತಾಯಿದೆ. ಯಾವುದಕ್ಕೂ ಸಹ ಈ ಒಂದು ಸಂಖ್ಯೆ ಕಡಿಮೆ ಆಗಬೇಕಾದರೆ ಪಾಕ್ಸೋ ಕಾಯ್ದೆ 2012 ಸೆಕ್ಷನ್ 19ರ ಅನ್ವಯ ಪ್ರತಿಯೊಂದು ಕಡೆ ಪ್ರಕರಣ ದಾಖಲಾಗ್ತಕ್ಕಂಥ ಕೆಲಸ ಮಾಡಬೇಕು. ಮಾಡಿದ್ದಲ್ಲಿ ಮಾತ್ರ ಆ ಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಈ ಸಂಖ್ಯೆ ದಿನೇ ದಿನೇ ಇನ್ನೂ ಹೆಚ್ಚಾಗಲಿಕ್ಕೆ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಪ್ರಮುಖವಾಗಿ ಎಲ್ಲಿ ಸರ್ ಹೆಚ್ಚಾಗಿರೋದು? ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾಲಗರ್ಭಿಣಿಯರಾಗಿದ್ದಾರೆ. ಇದು ಮುಂದುವರೆದಂಥ ಒಂದು ನಮ್ಮ ದೇಶದಲ್ಲಿಯೇ ರಾಜ್ಯ ಮುಂದುವರೆದಂಥ ರಾಜ್ಯ ಇದೆ. ಈ ರಾಜ್ಯದಲ್ಲಿ ಎಲ್ಲರೂ ಸಹಿತ ಭಾಳಷ್ಟು ಪ್ರಜ್ಞಾವಂತ ಜನರಿದ್ದಾರೆ. ಪ್ರಜ್ಞಾವಂತ ಜನರಿದ್ದಂಥ ಸಮಯದಲ್ಲಿ ಇಷ್ಟೊಂದು ಟೀನೇಜ್ ಪ್ರೆಗ್ನೆನ್ಸಿ ಆಗಿದೆ ಅಂದರೆ ಅಷ್ಟೆಲ್ಲ ಜನರು ಸಹಿತ ಬಾಲ್ಯವಿವಾಹಕ್ಕೊಳಗಾದಂಥ ಮಕ್ಕಳೇ ಇದ್ದಾರೆ. ಆ ಮಕ್ಕಳಿಗೆ ಗರ್ಭಕೋಶನೇ ಬೆಳೆದಿರಲ್ಲ, ದೈಹಿಕ, ಮಾನಸಿಕ, ಶೈಕ್ಷಣಿಕ, ಆರೋಗ್ಯ ಯಾವುದೇ ರೀತಿ ಬೆಳೆದೇ ಇರುವಂಥ ಮಗುವಿಗೆ ಮತ್ತೊಂದು ಮಗುವಾದರೆ ಅದು ಬಲು ಭಾರ ಆಗಿಬಿಡುತ್ತೆ. ಅದು ಒಂದು ಆರೋಗ್ಯಕರ, ಅದು ಒಳ್ಳೆ ಅಲ್ಲ ಅಂತ ಹೇಳಿಕೆ ಆಯೋಗ ಹೇಳುತ್ತೆ. ಯಾವ ರೀತಿ ಕಠಿಣ ಕ್ರಮ ಕೈಗೊಂಡಿದ್ದೀರಿ ಇಂಥ ಪ್ರಕರಣಗಳಿಗೆ? ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ ಅಂತ ಮಕ್ಕಳ ಆಯೋಗದಿಂದ? ನಾವು ಮಕ್ಕಳ ಆಯೋಗದಿಂದ ಸತತವಾಗಿ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, HJP ಇರ್ಬೋದು, ಎಲ್ಲರೊಂದಿಗೆ ಸತತ ಸಭೆ ಮಾಡ್ತಾ ಇದ್ದೀವಿ. ಅವರಿಗೆ ಮಾಹಿತಿ ಕೇಳ್ತಾ ಇದ್ದೀವಿ, ವರದಿ ಕೇಳ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಸಂಖ್ಯೆ ಹೆಚ್ಚಾಗ್ತಾ ಇದೆ, ನಿಯಂತ್ರಣ ಮಾಡಲಿಕ್ಕೆ ತಾವೆಲ್ಲ ಏನೇನು ಕ್ರಮ ಕೈಗೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆಯೂ ಸಹಿತ ವರದಿ ನಾವು ಕೇಳ್ತಾ ಇದ್ದೀವಿ.